ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೀ ಇನ್ ಮಾಲ್ಟಾ. ಇವತ್ತು ನಾವು ಹೊರಟಿರೋದು ಕ್ರೊಯೇಷಿಯಾಗೆ. ಇದು ಯುರೋಪಿನ ಮೋಸ್ಟ್ ಅಂಡರ್ ರೇಟೆಡ್ ಕಂಟ್ರಿ. ಯುರೋಪ್ ಅಂದ್ರೆ ನಮಗೆ ಫಸ್ಟ್ ನೆನಪಾಗದೆ ಪ್ಯಾರಿಸ್, ಸ್ವಿಟ್ಜರ್ಲೆಂಡ್, ಆಸ್ಟ್ರೇಲಿಯಾ, ಇಟಲಿ ಈ ತರ ಪಾಪ್ಯುಲರ್ ಕಂಟ್ರಿಗಳು. ಆದ್ರೆ ಕ್ರೊಯೇಷಿಯಾ ಕೂಡ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಕಂಟ್ರಿ ಅಂತ ನಾನು ಹೇಳ್ತಿದ್ದೀನಿ. ನನಗೂ ಕ್ರೊಯೇಷಿಯಾಗೆ ಹೋಗೋಕ್ಕಿಂತ ಮುಂಚೆ ಕ್ರೊಯೇಷಿಯಾ ಹೇಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಇನ್ಫ್ಯಾಕ್ಟ್ ಕ್ರೊಯೇಷಿಯಾ ಒಂದು ಕಂಟ್ರಿ ಅಂತಾನು ನನಗೆ ಗೊತ್ತಿರಲಿಲ್ಲ. ಯಾವುದಾದ್ರೂ ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ತಾನೇ ನಮ್ಗೆ ಅರ್ಥ ಆಗೋದು. ಸೊ ಇದೇ ತರ ಏನೋ ಒಂದು ಎಕ್ಸ್ಪ್ಲೋರ್ ಮಾಡೋಣ ಅಂತ ನಾವು ಹೊರಟಿದ್ದು ಕ್ರೊಯೇಷಿಯಾಗೆ. ನಾವು ಮಾಲ್ಟಾದಲ್ಲಿರೋದ್ರಿಂದ ನಮಗೆ ಮಾಲ್ಟಾ ಇಂದ ಕ್ರೊಯೇಷಿಯಾಗೆ ಜಸ್ಟ್ 2 hours ಫ್ಲೈಟ್ ಇದೆ. ಮತ್ತೆ ನಾವು ಸುತ್ತಾಡೋದಕ್ಕೆ ರೆಂಟಲ್ ಕಾರ್ ಬುಕ್ ಮಾಡ್ಕೊಂಡಿದ್ವಿ. ನೀವು ನೋಡ್ತಿರೋ ಹಾಗೆ ಇದು ಬ್ರ್ಯಾಂಡ್ ನ್ಯೂ ಕಾರ್. ಇದ್ರ ಹೆಸರು ಪೌಶ್ 3008 ಅಂತ. ನಾವು ಈ ರೆಂಟಲ್ ಕಾರ್ನ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡಿದ್ವಿ. ನಾವು ಇದಕ್ಕೆ ಪೇ ಮಾಡಿದ್ದು €150 ಅನ್ಸುತ್ತೆ ಫಾರ್ 5 days. ಮತ್ತೆ ನಾವಿಲ್ಲಿ ಅಡ್ವಾನ್ಸ್ ಕೂಡ ಪೇ ಮಾಡಬೇಕು. ಐ ಮೀನ್ ದ ಡೆಪಾಸಿಟ್ ನಾವು ಪೇ ಮಾಡಿದ್ದು ಅರೌಂಡ್ €1300. ಸ್ಟಾರ್ಟಿಂಗ್ ಒಂಚೂರು ಮೂವ್ ಮಾಡೋವಾಗ ಇದಾಗತ್ತೆ, ಬಟ್ ಜೊತೆಲಿ ಕುಂತಿರೋ ಸುಮ್ಮನೆ ಕುಂತಿರ್ಬೇಕಪ್ಪ ನಿಂತಾರೆ. ಭರತ್ ಹೇಳಿದ ಥರ ಲೆಫ್ಟ್ ಸೈಡ್ ಡ್ರೈವಿಂಗ್ ಇದ್ದಿದ್ರಿಂದ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನಿಸುತ್ತೆ. ಆದರೆ ಪಕ್ಕದಲ್ಲಿ ಕೂತಿರೋರು ಕೂಡ ಸೈಲೆಂಟಾಗಿ ಕೂತ್ಕೊಬೇಕು, ನಂತರ ಆಡಬಾರ್ದು. ನನಗೆ ಸ್ವಲ್ಪ ಗಾಬರಿ ಜಾಸ್ತಿ. ಇಷ್ಟೊತ್ತಿಗೆ ನೈಟ್ 2 o'clock ಆಗಿತ್ತು. ಸೊ ಇಬ್ರಿಗೂ ಹೊಟ್ಟೆ ಹಶ್ವಾಗ್ತಿತ್ತು. ನಾವು ಬರ್ತಾ ಆನ್ ದಿ ವೇ ಅಲ್ಲಿ ನಮ್ಗೊಂದು ಸೂಪರ್ ಮಾರ್ಕೆಟ್ ಕಾಣಿಸ್ತು. ಹೇಗಿದ್ರು ಹೊಟ್ಟೆ ಹಶ್ವಾಗ್ತಿತ್ತಲ್ವಾ ಅಂತ ಒಂದು ಸ್ಟಾಪ್ ತಗೊಂಡು ನಮ್ಗೆ ಏನೆಲ್ಲ ಸ್ನ್ಯಾಕ್ಸ್ ಬೇಕೋ ಎಲ್ಲ ತಗೊಂಡು ನೆಕ್ಸ್ಟ್ ನಾವು ಡೆಸ್ಟಿನೇಷನ್ಗೆ ಹೇಗೆ ರೀಚ್ ಆದ್ವಿ ಅಂತ ನೀವೇ ನೋಡಿ. ಸುರಿಯೋ ಮಳೆಯಲ್ಲಿ ಕನ್ನಡ ಸಾಂಗ್ಸ್ ಕೇಳ್ಕೊಂಡು ಡೆಸ್ಟಿನೇಷನ್ ಹೇಗೆ ರೀಚ್ ಆದ್ವಿ ಅಂತ ಇಬ್ರಿಗೂ ಗೊತ್ತಾಗ್ಲಿಲ್ಲ. ಬೈ ದ ವೇ ನಾವು ಲ್ಯಾಂಡ್ ಆಗಿದ್ದು ಝಗ್ರೆಬ್ ಅನ್ನೋ ಸಿಟಿಲಿ. ಝಗ್ರೆಬ್ ಇಂದ ಪ್ಲಿಟ್ವಿಸ್ಗೆ 2 hours ಜರ್ನಿ. ಅರ್ಲಿ ಮಾರ್ನಿಂಗ್ ರೀಚ್ ಆಗಿದ್ದು ನಾವು ಹೋಮ್ ಸ್ಟೇಲೆ 3 hours ರೆಸ್ಟ್ ಮಾಡಿ ಇವಾಗ ನಾವು ಪ್ಲಿಟ್ವಿಸ್ ನ್ಯಾಷನಲ್ ಪಾರ್ಕಿಗೆ ಹೊರಟಿದ್ವಿ. ಇದು ಕ್ರೊಯೇಷಿಯಾದ ಫೇಮಸ್ ಟೂರಿಸ್ಟ್ ಸ್ಪಾಟ್. ಇಲ್ಲಿ ನಾವ್ ಏನೇನ್ ಮಾಡಿದ್ವಿ ಅಂತ ನೀವೇ ನೋಡಿ. ಪ್ಲಿಟ್ವಿಸ್ ಪಾರ್ಕಿಗೆ ಬಂದ್ವಿ, ಕರ್ಕೊಂಡ್ ಬಂದೆ ಸೇಫ್ ಆಗಿ. ಆದ್ರೆ ಇಲ್ಲಿಗೆ ನಡ್ಕೊಂಡ್ ಬಂದು 10 ನಿಮಿಷ ಆಗತ್ತೆ. ಕಾರಲ್ಲಿ ನಾನು ಪಾರ್ಕಿಂಗ್ ಇಲ್ಲಿ ಇದೆ ಒಂದು ಇಲ್ಲ ಇದು ಈ ಕಡೆ ಇಲ್ಲ ಆ ಕಡೆ ಅಂತ ಎಕ್ಸ್ಟ್ರಾ 15 ಕಿಲೋಮೀಟರ್ ಕರ್ಕೊಂಡು ಹೋದ್ವಿ. 5 ನಿಮಿಷ ಜರ್ನಿನ ಅರ್ಧ ಅವರ್ ಮಾಡಿ ಕೊನೆಗೆ ರೀಚ್ ಆಗಿದ್ವಿ. ಪರವಾಗಿಲ್ಲ, ರೀಚ್ ಆಗಿದ್ದೀವಿ. ಎಲ್ಲ ನೋಡಪ್ಪ, ಜಾಕೆಟ್ ನಮ್ಮ ಹುಡುಗಿ ನೋಡಿ ಏನ್ ಸಗರಾಗಿ ಬಂದಿದ್ದಾರೆ. ನಾನ್ ಮಾಡೋ ತಪ್ಪನ ಯಾರು ಮಾಡ್ಬಿಡಿ. ಸ್ಟೈಲ್ ಆಗಿ ಡ್ರೆಸ್ ಚೆನ್ನಾಗಿದೆ, ಫೋಟೋ ಚೆನ್ನಾಗ್ ಬರುತ್ತೆ ಅನ್ಕೊಂಡ್ ಹಾಕೊಂಡ್ ಬಂದ್ಬಿಟ್ಟೆ. ಹೆವಿ ಚಳಿ ಇದೆ, ಎಲ್ರು ಫುಲ್ಲು ಜಾಕೆಟ್ ಹಾಕೊಂಡ್ ಬಂದಿದ್ದಾರೆ. ನಾನು ಒಬ್ಳೆ ತಿಕ್ಲಿ ತರ ಬಂದಿರೋದಿಲ್ಲಿ. ತಿಕ್ಲಿನೇ ನೋಡಲಿ ಎಲ್ಲ ಕಡೆ. ಎಲ್ಲ ಜನ ನೋಡ್ತಿದ್ದಾಳೆ, ಇವ್ರಿಗೆ ಏನ್ ಇಷ್ಟೊಂದು ಧೈರ್ಯ, ಏನ್ ಜನ ಕರ್ಕೋಕಾಗ್ತಿಲ್ಲ. ಇವ್ರು ಹಿಂಗ್ ಬಂದಿದ್ದಾರೆ. ಇನ್ನು ಎಷ್ಟು ಅವರ್ ಸ್ಪೆಂಡ್ ಮಾಡ್ತೀವೋ ಗೊತ್ತಿಲ್ಲ. ನಾವು ಈವ್ನಿಂಗ್ ವರ್ಗು ಇರ್ಬೇಕು ಅಂತ ಅನ್ಕೊಂಡಿದೀವಿ. ಚಾನ್ಸೇ ಇಲ್ಲ, ನಾವು ಹೋಗೋದೇ ಬೇಗ. ನಾನ್ ಕಾರಲ್ಲಿ ಬಂದು ಕುತ್ಕೊಂಡ್ಬಿಡ್ತೀನಿ, ನೀನ್ ಸುತ್ತಾಡ್ಕೊಂಡಿರೋ ಅಷ್ಟೇ. ಕಾರಲ್ಲಿ ಬಂದು ಕುತ್ಕೊಳ್ಳೋದಕ್ಕೆ ಅಲ್ಲಿಂದ ಹೆಲ್ತ್ ಇಸ್ ವೆಲ್ತ್. ನಾಳೆಯಿಂದ ಮಾತ್ರ ಈ ತಪ್ಪು ಮಾಡಲ್ಲ. ಸೇಫ್ಟಿಗೆ ಜಾಕೆಟ್ ಇಟ್ಕೊಂಡ್ಬಿಡ್ತೀವಿ. ನಾವ್ ಎಂತ ದಡ್ರು ಅಂದ್ರೆ ಕಾರಲ್ಲಿ ಬಂದಿದೀವಿ, ಒಂದ್ ಜಾಕೆಟ್ ಇಟ್ಕೊಬೇಕು ಅಂತ ಗೊತ್ತಾಗ್ಲಿಲ್ಲ. ನನ್ ದಡ್ರು ಅನ್ಬಿಡ, ದಡ್ಡಿ ಕ್ಲೀನ್ ಆಗಿ ಕಾರಲ್ಲಿ ಇಟ್ಟಿದ್ರು ಆಗೋಗಿರೋದು. ಬಂದಿದೀವಿ. ಇವಾಗ ತಗೊಂಡಾಗಿದೆ, ಏನು ಮಾತಾಡಂಗಿಲ್ಲ. €33 ಕೊಟ್ಟಿದ್ದೀನಿ. ತುಂಬಾ ಚಳಿ ಇದ್ದಿದ್ದಕ್ಕೆ ಅಲ್ಲೇ ಜಾಕೆಟ್ ಪರ್ಚೇಸ್ ಮಾಡಿದೆ. ಸೊ ನಾನು ಕೊಟ್ಟಿದ್ದು ಈ ಜಾಕೆಟ್ಗೆ €33. ನಾನು ಆನ್ಲೈನಲ್ಲೇ ಟಿಕೆಟ್ನ ಬುಕ್ ಮಾಡಿದ್ದಕ್ಕೆ ಲೈನ್ನ ಸ್ಕಿಪ್ ಮಾಡಿ ನಾವು ಡೈರೆಕ್ಟ್ ಆಗಿ ಪಾರ್ಕಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಈ ಪಾರ್ಕಿಗೆ ಎಂಟ್ರಿ ಟಿಕೆಟ್ ನಾವು ಒಬ್ಬರಿಗೆ €20 ಕೊಟ್ಟಿದ್ದು. ಸೊ ನಮ್ಮಿಬ್ಬರಿಂದ €40 ಆಯಿತು. ಎಂಟೈರ್ ಪಾರ್ಕ್ನ ಕವರ್ ಮಾಡೋದಕ್ಕೆ ಬೆಳಗ್ಗೆಯಿಂದ ಸಂಜೆ ತನಕ ಆಗುತ್ತೆ. ನಿಮಗೆ ಎಷ್ಟು ಓಡಾಡೋ ಕೆಪಾಸಿಟಿ ಇದೆಯೋ ಅದ್ರ ಮೇಲೆ ನೀವು ಪಾತ್ನ ಚೂಸ್ ಮಾಡ್ಬೋದು. ಇಲ್ಲಿ ನೀವು ನೋಡ್ತಿರೋ ಹಾಗೆ 4 ಪಾತ್ ಇದೆ. A, B, C ಮತ್ತೆ K ನ ಕವರ್ ಮಾಡೋದಕ್ಕೆ ತುಂಬಾ ಟೈಮ್ ಬೇಕು, 6 to 8 hours. ನಿಮಗೆಲ್ಲ ಟ್ರಕ್ಕಿಂಗ್ ತುಂಬಾ ಇಷ್ಟ ಆದ್ರೆ ನೀವು K ನ ಚೂಸ್ ಮಾಡ್ಕೊಬಹುದು. ಬಟ್ ನಾವು ನಮ್ಮ ಕೆಪಾಸಿಟಿಗೆ ತಕ್ಕನಂಗೆ B ಚೂಸ್ ಮಾಡಿದ್ವಿ. B ಕವರ್ ಮಾಡೋದಕ್ಕೆ 3 to 4 hours ಬೇಕಾಗುತ್ತೆ. ಮಿನಿಮಮ್ ಅಂದ್ರೆ ಎ ಬರೀ 2 to 3 hours ಅಷ್ಟೇ. ಈ ಪಾರ್ಕ್ನ ಕವರ್ ಮಾಡೋದಕ್ಕೆ ನಾವು ಗೈಡ್ನ ಕೂಡ ಬುಕ್ ಮಾಡ್ಕೊಬಹುದು.
ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಬೇಕಾದ್ರೆ ಗೈಡ್ನ ಕೂಡ ಬುಕ್ ಮಾಡ್ಕೊಳ್ಳೋ ಆಪ್ಷನ್ ಇರುತ್ತೆ. ಬಟ್ ನಾವು ಸ್ವಂತವಾಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಗೈಡ್ ಬುಕ್ ಮಾಡಿಲ್ಲ. ನೀವು ಯಾರಾದರೂ ಕ್ರೊಯೇಷಿಯಾ ಪ್ಲಾನ್ ಮಾಡ್ತಾ ಇದ್ರೆ ನನ್ನ ಸಜೆಷನ್ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡ್ಕೊಳ್ಳಿ ಮತ್ತೆ ಗೈಡ್ನ ತಗೊಳ್ಳಿ. ಯಾಕಂದ್ರೆ ಗೈಡ್ ನಮಗೆ ಈಚ್ ಅಂಡ್ ಎವ್ರಿ ಪ್ಲೇಸ್ನ ಕವರ್ ಮಾಡ್ತಾರೆ. ಇವಾಗ ನೀವು ನೋಡ್ತಿರೋ ಫಾಲ್ಸ್ ಎಂಟ್ರೆನ್ಸ್ ಹತ್ರನೇ ಇದೆ. ಇದನ್ನ ನೋಡ್ಕೊಂಡು ನಾವು ಇಡೀ ಪಾರ್ಕ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟ್ವಿ. ಇಲ್ಲಿ ಒಂದಷ್ಟು ಫೋಟೋಸ್ ತಗೊಂಡು ಇವಾಗ ಎಂಟರ್ ಆಗ್ತಾ ಇದೀವಿ. ಇಲ್ಲಿ A B C K 4 ಎಂಟ್ರೆನ್ಸ್ ಹಿಂಗೆ ಇದೆ. ಎಲ್ಲಿ ಸ್ಪ್ಲಿಟ್ ಆಗುತ್ತೆ ಅಂತ ಗೊತ್ತಿಲ್ಲ. ನಾವು ಬೀಗ್ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ವಿಲ್ ಸಿ ಹೆಂಗ್ ಹೋಗೋದು ಅಂತ. ಇದು ಟ್ರಕ್ಕಿಂಗ್ ಮಾಡಕ್ಕೆ, ಟ್ರಕ್ಕಿಂಗ್ ಇಷ್ಟ ಇರೋರಿಗೆ ಈ ಪ್ಲೇಸ್ ಸಖತ್ತಾಗಿದೆ. ಯಾಕಂದ್ರೆ ಬರೀ ನಡಿಬೇಕು. ನಾವು ಬೀಚ್ ಯೂಸ್ ಮಾಡಿರೋದು 3 to 4 hours ಆಗುತ್ತೆ ಫುಲ್ ಎಕ್ಸ್ಪ್ಲೋರ್ ಮಾಡಕ್ಕೆ. ಇನ್ನೊಂದು ಕೆ ಇದೆ, ಅದು 6 to 7 hours ಆಗುತ್ತೆ. ಸೊ ಟ್ರಕ್ಕಿಂಗ್ ಯಾರ್ಯಾರಿಗೆಲ್ಲ ಇಷ್ಟ ಇದೆ ಅವರು ಕೆ ಚೂಸ್ ಮಾಡ್ಬೇಕು ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಯಾಕಂದ್ರೆ ಜಾಸ್ತಿ ಓಡಾಡಕ್ ಇರುತ್ತೆ. ನನಗೆ ಓಡಾಡಕ್ ಅಷ್ಟೊಂದು ಇಷ್ಟ ಇಲ್ಲ. ಸೊ ನಾನು ಬೀಚ್ ಚೂಸ್ ಮಾಡ್ಕೊಂಡಿದೀನಿ. ಇಲ್ಲಿಗೆ ಬರ್ಬೇಕಾದ್ರೆ ಇನ್ನೊಂದು ಪ್ರೋ ಟಿಪ್ ಏನಂದ್ರೆ, ಯಾವ್ದೇದೋ ಸ್ಲಿಪ್ಪರ್ ಹಾಕೊಂಡ್ ಬರೋದಲ್ಲ, ಶೂನೇ ಹಾಕೊಂಡ್ ಬರ್ಬೇಕು. ಯಾಕಂದ್ರೆ ತುಂಬಾ ನಡೆಯೋದಿರುತ್ತೆ. ಮತ್ತೆ ನಾನ್ ಮಾಡಿರೋ ತಪ್ಪನ ಯಾರು ಮಾಡ್ಬೇಡಿ. ಪ್ರಾಪರ್ ಟ್ರಕ್ಕಿಂಗ್ ಔಟ್ಫಿಟ್ ಹಾಕೊಂಡ್ ಬನ್ನಿ. ನಾನ್ ಸುಮ್ನೆ ಫ್ಯಾನ್ಸಿ ಆಗಿ ಬಂದ್ಬಿಟ್ಟಿದೀನಿ. ಸೊ ನೀವು ನೆಕ್ಸ್ಟ್ ಟೈಮ್ ಬರೋರು ಪ್ರಾಪರ್ ಆಗಿ ಟ್ರಕ್ಕಿಂಗ್ ಔಟ್ಫಿಟ್ ಮತ್ತೆ ಪ್ರಾಪರ್ ಶೂಸ್, ಕಂಫರ್ಟಬಲ್ ಆಗಿರ್ಬೇಕು ವಾಕಿಂಗಿಗೆ. ಆ ತರ ಹಾಕೊಂಡ್ ಬನ್ನಿ. ವ್ಯೂ ಮಾತ್ರ ಅಮೇಸಿಂಗ್ ಆಗಿದೆ. ಸಖತ್ತಾಗಿ ಎಂಜಾಯ್ ಮಾಡ್ಬೋದು ಅಂತ ಅನಿಸ್ತಿದೆ ನನ್ಗೆ. ಈ ಪ್ಲಿಟ್ವಿಸ್ ಲೇಕ್ಸ್ ಒನ್ ಆಫ್ ದ ಲಾರ್ಜೆಸ್ಟ್ ಅಂಡ್ ಓಲ್ಡೆಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ಕ್ರೊಯೇಷಿಯಾ. ಈ ಪಾರ್ಕ್ನ ಓವರ್ ಏರಿಯಾ 300 ಸ್ಕ್ವೇರ್ ಕಿಲೋಮೀಟರ್. ಈ ಪ್ಲಿಟ್ವಿಸ್ ಪಾರ್ಕ್ ಡೆನ್ಸ್ ಫಾರೆಸ್ಟ್ ಮತ್ತೆ ಮೌಂಟೇನ್ ರೇಂಜಸ್ ಮಧ್ಯ ಫಾರ್ಮ್ ಆಗಿದೆ. ಇದ್ರ ಸುತ್ತ ಇರೋ ಮೌಂಟೇನ್ಸ್ ಹೆಸರು ಮಾಲಾ ಕಪೇಲಾ ಮತ್ತೆ ಲಿಕಾ ಪಿಯಸ್ಕಾವಿಕಾ. ಈ ಹೆಸರನ್ನ ಅರ್ಥ ಮಾಡ್ಕೊಂಡು ಪ್ರನೌನ್ಸ್ ಮಾಡೋ ಅಷ್ಟರಲ್ಲಿ ನನ್ಗಂತೂ ಸಾಕಾಗೋಯ್ತು. ಇಡೀ ಪಾರ್ಕ್ ಅಲ್ಲಿ ನಮ್ಗೆ ಈ ತರ ಮೌಂಟೇನ್ಸ್ ಮತ್ತೆ ಲೇಕ್ಸ್, ಫಾಲ್ಸ್ ಕಾಣಿಸ್ತಾನೆ ಇರುತ್ತೆ. ಮಲ್ಟಿಪಲ್ ವಾಟರ್ ಫಾಲ್ಸ್ ಮತ್ತೆ ಮಲ್ಟಿಪಲ್ ಲೇಕ್ಸ್ ಇರೋದಕ್ಕೆ ಇದನ್ನ ಅವರು ಪ್ಲಿಟ್ವಿಸ್ ಲೇಕ್ಸ್ ಅಂತ ಕರೆಯೋದು. ನಾವು ಚೂಸ್ ಮಾಡಿರೋ ಪಾತ್ನ ಆದಷ್ಟು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡಿದೀವಿ. ಮುಂದೆ ಹೇಗೆಲ್ಲ ಇರುತ್ತೆ ಅಂತ ನೀವೇ ನೋಡಿ. ಚೂಸ್ ಮಾಡಿರೋ ಪಾತ್ನ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ 3 ಗಂಟೆ ಆಗಿತ್ತು. ಲಕ್ಕಿಲಿ ಈ ಪಾರ್ಕ್ ಇನ್ಸೈಡ್ ನಮಗೆ ರೆಸ್ಟೋರೆಂಟ್ ಇತ್ತು. ಏನಿದೆ ಅಂತ ನೋಡಿದ್ರೆ ಮೋಸ್ಟ್ ಆಫ್ ದ ಡಿಶಸ್ ಆರ್ ನಾನ್ ವೆಜಿಟೇರಿಯನ್. ವೆಜಿಟೇರಿಯನ್ಸ್ಗೆ ಒಂದೇ ಒಂದು ಆಪ್ಷನ್ ಇರುತ್ತೆ, ಅದು ವೀಗನ್ ಬರ್ಗರ್ ಅಂತ ಮತ್ತೆ ಫ್ರೆಂಚ್ ಫ್ರೈಸ್. ಸರಿ, ಇನ್ನೇನ್ ಮಾಡೋದು, ಪಾಲಿಗೆ ಸಿಕ್ಕಿದ್ ಪಂಚಾಮೃತ ಅನ್ಕೊಂಡು ನಾನು ಮತ್ತೆ ಭರತ್ ಇಬ್ರು ಒಂದೊಂದು ವೀಗನ್ ಬರ್ಗರ್ ಮತ್ತೆ ಫ್ರೆಂಚ್ ಫ್ರೈಸ್ ತಗೊಂಡ್ವಿ. ನೀವ್ ನೋಡ್ತಿರೋ ಹಂಗೆ ಇಲ್ಲಿ ಆಲ್ಮೋಸ್ಟ್ 300 to 400 ಈ ತರ ಡೆಸ್ಕ್ ಗಳು ಹಾಕಿರ್ತಾರೆ. ಇರೋದ್ರಲ್ಲಿ ಒಂದ್ ಖುಷಿ ಅಂದ್ರೆ ನೇಚರ್ ಮಧ್ಯೆ ಕುತ್ಕೊಂಡು ಎಂಜಾಯ್ ಮಾಡ್ಕೊಂಡು ಈ ವೀಗನ್ ಬರ್ಗರ್ ನ ತಿನ್ನೋದು. ಟೇಸ್ಟ್ ರಿವ್ಯೂ ಹೇಗಿತ್ತು ಅಂತ ನೆಕ್ಸ್ಟ್ ನೀವೇ ನೋಡಿ. ಚೆನ್ನಾಗಿದೆಯಾ ಬರ್ಗರು? ಪಾಲಿಗೆ ಸಿಕ್ಕಿದ ಪಂಚಾಮೃತ. ಅವಾಗಲೇ ಏನೋ ಆಡ್ದಲ್ಲ ಹೇಳು. ಏನಿಲ್ಲ, ತಗೊಂಡಿದ್ದ ಬರ್ಗರ್ನ ಅರ್ಧಂಬರ್ಧ ತಿಂದು ಅಲ್ಲಿಂದ ನಾವು ಹೊರಟ್ವಿ. ಯಾರಾದ್ರೂ ಕ್ರೊಯೇಷಿಯಾ ಪ್ಲಾನ್ ಮಾಡ್ತಾ ಇದ್ರೆ, ಅದರಲ್ಲೂ ನೀವು ವೆಜಿಟೇರಿಯನ್ಸ್ ಆಗಿದ್ರೆ ನಿಮ್ ಫುಡ್ ನ ನೀವು ತರೋದು ಒಳ್ಳೇದು. ಯಾಕಂದ್ರೆ ಇಲ್ಲಿ ವೆಜಿಟೇರಿಯನ್ಸ್ಗೆ ಆಪ್ಷನ್ಸ್ ತುಂಬಾ ಕಡಿಮೆ ಇರುತ್ತೆ. ಬೈ ದ ವೇ, ಈ ಬೋಟ್ ರೈಡ್ ಕೂಡ ನಾವು ತಗೊಂಡಿದ್ದ ಟಿಕೆಟ್ ಅಲ್ಲೇ ಇನ್ಕ್ಲೂಡ್ ಆಗಿತ್ತು. ಈ ಬೋಟ್ ರೈಡ್ ನ ಎಂಜಾಯ್ ಮಾಡ್ಕೊಂಡು ನಾವು ರೂಮ್ ಕಡೆಗೆ ಹೊರಟ್ವಿ. ಇದು ನನ್ನ ಪ್ಲಿಟ್ವಿಸ್ ಲೇಕ್ ಕತೆ. ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಕಮೆಂಟ್ ಮಾಡಿ. ಫಾಲೋ ಮೈ ಚಾನೆಲ್ ಮೀ ಇನ್ ಮಾಲ್ಟಾ ಫಾರ್ ಮೋರ್ ಸಚ್ ವಿಡಿಯೋಸ್. ಥ್ಯಾಂಕ್ ಯು.